ಭಯ ಬಿದ್ದೆ ಹುಡುಗ ಅಂತ ಅನ್ಕೊಂಡಿದ್ದೀರಾ? ಕೊನೆಗೂ ಸಿಕ್ಬಿಟ್ರು ಇವರಿಬ್ರು. ಕಾಮಾಕ್ಷಿ ಭೀಮಾಕ್ಷಿ ಕಾಚವೇ ಪಾಪವಂತ ಬಡಬಾಡಲಾಕ್ಷಿ ಸೃಷ್ಟಿ ಸಮತುಲ್ಯಂ ಕಾಪಾಡುನದಿ. ನೀನ್ ಎಷ್ಟೇ ವೇಷ ಹಾಕಿದ್ರು ನೀನನ್ನು ಬಿಡಲ್ಲ ಬೊಮ್ಮಾಲಿ. కళ్యాణ నాయకి నాకేమైనా అయినా వదిలేస్తా, మా వాళ్ళకి ఏమైనా అయితే నరికి పారేస్తాన్రా. ಏನೇ ವೇಷ ಹಾಕಿದ್ರು ನೀನನ್ನು ಬಿಡಲ್ಲ ಬೊಮ್ಮಾಲಿ. ನೀನ್ ನನ್ನ ಏನು ಮಾಡಕ್ಕಾಗಲ್ವಾ? ಹುಡ್ದಿರೋದಿನ್ನೂ ಇಳ್ದಿಲ್ವಾ? ನಿಮ್ಮಿಬ್ರ ಮೇಲೆ ದೆವ್ವ ಬಂದು ನನಗೆ ಹೊಡೆದ್ರಿ ತಾನೆ? ನಮಗ್ ದೆವ್ವ ಹಿಡಿಯೋದಲ್ವೋ, ನಿನಗ್ ದೆವ್ವ ಹಿಡಿದಿದೆ. ಏನೋ ಮಿಸ್ ಹೊಡಿತಾ ಇದೆ. ಇನ್ನು ಹೊರಟೋಗದೆ ಒಳ್ಳೆದನ್ಸುತ್ತೆ. ಸತ್ಯ, ಏನಿದ್ ಗಾಯಗಳು? ಹೇಗಾಯ್ತು ಅಂತ ಹೇಳಿದ್ರೆ ನೀನ್ ನಂಬಲ್ಲ ಬಿಡು. ಏನ್ ನಡೀತು ಅಂತ ಹೇಳು. ದೆವ್ವ ಹೊಡಿತು ಕಣೋ. ಒಂದ್ ಪೆಗ್ ಜಾಸ್ತಿ ಹಾಕಿ ಇಲ್ಲೇ ಎಲ್ಲೋ ಬಿದ್ದಿರ್ತಾನೆ. ನಮ್ಮ ಇಬ್ರನ್ನ ಕರೀದೆ ಫುಲ್ ಬಾಟ್ಲನ್ನ ಹೊಡೆದ್ರೆ ಹಂಗೆ ಅನ್ಸೋದು. ಸಾಕ್ ನಿಲ್ಲಿಸ್ರು. ನಿಮಿಗೂ ನನ್ನ ಪರಿಸ್ಥಿತಿ ಬರುತ್ತೆ ಅಲ್ವಾ, ಅವಾಗ ಗೊತ್ತಾಗತ್ತೆ. ವಾರದಲ್ಲಿ ಕೋರ್ಟ್ ಕೇಸ್ನ ನಾವು ಗೆಲ್ತೀವಿ. ಆವಾಗ ನಮಗೆ ಈ ಮನೆ ಮತ್ತೆ ಲ್ಯಾಂಡು ಸ್ವಂತ ಆಗುತ್ತೆ. ಅಷ್ಟರಲ್ಲಿ ಇವರೆಲ್ಲರನ್ನೂ ಮುಗಿಸ್ಬೇಕು. ನಾವೇ ಮಾಡಿದ್ದು ಅಂತ ಯಾವ ಕ್ಲೂನೂ ಸಿಗಬಾರ್ದು. ಸಿಕ್ತು ಅನ್ಕೋ ಮತ್ತೆ ಮರ್ಡರ್ಗಳನ್ನ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಇವ್ರುಗಳೇ ನಮಗೆ ಲಾಸ್ಟ್. ಇನ್ಮೇಲೆ ಈ ಥರ ಕೆಲಸಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಓಕೆನಾ? ಇಡ್ತೀನಿ. ಏಯ್, ಏನೆಲ್ಲ ಇಲ್ಲೇ ಇದ್ದೀರಾ? ಓ, ಎಲ್ಲ ಕೇಳಿಸ್ಕೊಬಿಟ್ರಾ? ಹೌದು ಕಣೋ, ನಿನ್ ಮೋಸ ಎಲ್ಲ ನಮಗ್ ಗೊತ್ತಾಗಿದೆ. ಫಸ್ಟ್ ನನ್ಗೆ ಅಡ್ಡ ಬಂದ ಆ ಫಾರಿನ್ ಹುಡುಗಿನ ಮುಗಿಸ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಕೆಲವರು ಅಡ್ಡ ಬರೋದಕ್ಕೆ ಟ್ರೈ ಮಾಡಿದ್ರು. ಅವ್ರುಗಳನ್ನ ದೇವ್ದ ಹೆಸರಲ್ಲಿ ಭಯಪಡಿಸಿ ಓಡ್ಸೋಣ ಅನ್ಕೊಂಡೆ. ಆದರೂ ಹೋಗ್ಲಿಲ್ಲ ಅಂತ ಮಾಂತ್ರಿಕನ್ ಕರೆಸ್ದೆ. ನಾನು ಮಂತ್ರವಾದಿಗಳನ್ನ ಭೇಟಿ ಮಾಡಿದೆ. ಏನಾ ಕೆಲ್ಸ? ಬಾಸ್, ನಾನು ಮಂತ್ರವಾದಿನ ಭೇಟಿ ಮಾಡಬೇಕು. ಏನ್ ಕೆಲ್ಸ? ಅವ್ರ ಹತ್ರ ಒಂದು ಡೀಲ್ ಮಾತಾಡ್ಬೇಕು. ನೋಡು, ನಮ್ಮ ಬಾಸ್ ದೊಡ್ಡ ವ್ಯಕ್ತಿಗಳ ಜೊತೆ ಡೀಲ್ ಮಾಡ್ಬೇಕಾದ್ರೆ ಹೀಗೆ ಡೈರೆಕ್ಟ್ ಆಗಿ ಮೀಟ್ ಆಗಲ್ಲ. ಏನಿದ್ರು ನನಗೆ ಹೇಳು. ಓಕೆ, ನಾವೇ ಮಾತಾಡೋಣ. ಪಕ್ಕದಲ್ಲೇ ಚೇರ್ಗಳಿದೆಯಲ್ಲ, ಏನಕ್ಕೆ ನಿಂತ್ಕೋಬೇಕು? ಕೂತ್ಕೊಂಡೆ ಮಾತಾಡೋಣ. ಹೇಳಿ, ಡೀಲ್ ಏನು? ಮರ್ಡರ, ಕಾಲ,
ಅಲ್ಲೇನಾ? ಅಯ್ಯಯ್ಯೋ, ನಮ್ದು ಅಷ್ಟೊಂದು ದೊಡ್ಡ ಬಜೆಟ್ ಮೂವಿ ಅಲ್ಲಪ್ಪ, ಏನೋ ಒಂದು ಚಿಕ್ಕ ಬಜೆಟ್ ಮೂವಿ. ಹಾಗಾದ್ರೆ ಏನು ಕೆಲಸ? ಓಕೆ, ಪ್ಲಾನ್ ಸೂಪರ್. ನಾನು ಬಾಸಿಗೆ ಹೇಳ್ತೀನಿ, ಡೀಲ್ ಓಕೆ. ದುಡ್ಡನ್ನ ರೆಡಿ ಮಾಡಿಡ್ಕೋ. ನೀವು ಮಾತ್ರ ಗುರುಗಳಿಗೆ ಟಪ್ನ ಅದ್ರೋಗೋ ಥರ ನೋಡ್ಕೊಳ್ಳಿ. ಇಸ್ಕೊಂಡೆ. ಬನ್ನಿ ಸ್ವಾಮಿ, ನನ್ನ ರೂಮ್ ಒಳಗಡೆ ಹೋಗಿ ಮಾತಾಡೋಣ. ಏನು ಕಂದ, ಹೇಗಿದೆ ನನ್ನ ಪರ್ಫಾರ್ಮೆನ್ಸ್? ನಿಮ್ಗೇನು ಗುರುಗಳೇ, ನೀವಂತೂ ನಟ ಭಯಂಕರರು. ನಿಮಗೂ ನಮಗೂ ಕಾಂಪಿಟೇಷನ್. ಅದಕ್ಕೆ ಅಲ್ವಾ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಕೇಳಬೇಕಾಗುತ್ತೆ. ಗುರುಗಳೇ, ನೀವಿನ್ನೂ ಅವ್ರಿಗೆ ದೆವ್ವ ಇದೆ ಅಂತ ನಂಬಿಸ್ಬೇಕು. ಅವ್ರು ಹೆದರ್ಕೊಂಡು ಓಡೋಗ್ಬಿಡ್ಬೇಕು. ಈ ಒಂದು ದಿನ ರಾತ್ರಿಗೆ ಮಾತ್ರ ಅವ್ರಿಲ್ಲಿರ್ತಾರೆ. ನಾಳೆ ಸೂರ್ಯೋದಯ ಅಷ್ಟೊತ್ತಿಗೆ ಭಯಪಟ್ಟು ಓಡೋಗ್ತಾರೆ. ಇದು ಸತ್ಯ. ಅವ್ರು ನಿಜವಾಗ್ಲೂ ಓಡೋಗ್ಬಿಟ್ರೆ ನೀವು ಹೇಳ್ದಂಗೆ ಬರೋದ್ರಲ್ಲಿ 50% ಕೊಡ್ತೀವಿ. ಜೈ ಶಾಂಭವಿ. ಸಾಯಿಸ್ದೆ. ಅದಕ್ಕೆ ನನಗೆ ಅಡ್ಡ ಬಂದಿದ್ದು ಪ್ರತಿಯೊಬ್ಬರೂ ಸಾಯಿಸ್ಕೊಂಡು ಹೋದೆ. ಇನ್ನು ಉಳಿದಿರೋದು ನೀವುಗಳೇ. ಹೌದು, ಹೇಳೋದು ಮರ್ತೋದೆ. ಅಷ್ಟಕ್ಕೂ ಇದನ್ನೆಲ್ಲ ಈ ಮನೆಗೋಸ್ಕರ ಮಾಡ್ತಿದ್ದೀನಿ ಅನ್ಕೊಂಡ್ರ? ಈ ಮನೆಗೋಸ್ಕರನೇ ಆಗಿದ್ರೆ ಇಷ್ಟು ಜನನ ಸಾಯಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಲ್ಯಾಂಡಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಇದೆ. ಯಾರನ್ನೂ ಕೂಡ ಬಿಡಲ್ಲ. ನೀನ್ ಹೇಳ್ಬೇಕಾಗಿರೋದೆಲ್ಲ ಮುಗಿತಾ? ಇನ್ನೂ ಏನಾದ್ರೂ ಇದೆಯಾ? ನೀನ್ ಪ್ರೀತಿಸ್ತೀನಿ ಅಂದಿದ ತಕ್ಷಣ ನಾನು ನಿನ್ನ ಪ್ರೀತಿಸೋದಕ್ಕೆ ನನ್ನನ್ನೇನು ಹುಚ್ಚಿ ಅನ್ಕೊಂಡಿದ್ಯಾ? ಪೊಲೀಸ್ ಆಫೀಸರ್ SI ಸತ್ಯ. ನಾನು ಕೂಡ ನಿನ್ ತರ ನಟನೆ ಮಾಡ್ದೆ ಕಣೋ. ನೀನ್ ಈ ಲ್ಯಾಂಡ್ಗೋಸ್ಕರ ಒಂದ್ ಹುಡುಗಿನ ಸಾಯಿಸ್ದೆ, ನೆನ್ಪಿದ್ಯಾ? ಅದನ್ನ ನಾವು ಮರ್ತೋಗ್ತೀವ? ಆ ಕೇಸ್ ಕೋರ್ಟಲ್ಲಿ ಕ್ಲೋಸ್ ಆದ್ರೂ ನಾವ್ ಆ ಕೇಸ್ನ ಮತ್ತೆ ರಿಓಪನ್ ಮಾಡಿದೀವಿ. ನಾವ್ ಆ ಕೇಸ್ನ ಮತ್ತೆ ರಿಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನೀನೇ ಅಂತ ಗೊತ್ತಾಯ್ತು. ಆದ್ರೆ ಸಾಕ್ಷಿಗೋಸ್ಕರ ಇವತ್ತಿನವರೆಗೂ ಕಾದೋ. ಇವತ್ ಸಿಕ್ಕಿದ್ಯಾ? ಎಷ್ಟು ಕೊಲೆಗಳು ಮಾಡಿದ್ಯಾ? ಅಷ್ಟನ್ನು ಕೂಡ ನೀನೇ ಹೇಳಿದ್ಯಾ. ಇವಾಗ ನೀನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಸತ್ಯ, ಅರೆಸ್ಟ್ ಹಿಮ್. ಈ ಮನೇಲಿ ಬೆಲೆ ಬಾಳೋದಿದೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅದನ್ನ ನೀನ್ ಪಡ್ಕೊಳಕ್ ಆಗ್ಲಿಲ್ಲ.